Dear students, today we are going to discuss about combination of cells. ನಮಗೆ ಗೊತ್ತಿದೆ ಸೆಲ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಚಾಪ್ಟರ್ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ. ಸೊ ಇವತ್ತು ಬಂದ್ಬಿಟ್ಟು ನಾವು ಈ ಕಾಂಬಿನೇಷನ್ ಆಫ್ ಗ್ರೂಪಿಂಗ್ ಆಫ್ ಸೆಲ್ಸನ್ನು ಡಿಸ್ಕಸ್ ಮಾಡೋಣ. ಆಲ್ರೆಡಿ ಅದನ್ನು ಕೆಪಾಸಿಟರ್ಸ್ ಒಳಗಡೆ ಡಿಸ್ಕಸ್ ಮಾಡಿರ್ತೀವಿ. ಸೊ ಕೆಪಾಸಿಟರಲ್ಲಿ ಕಾಂಬಿನೇಷನ್ ಆಫ್ ಕೆಪಾಸಿಟರ್, ಗ್ರೂಪಿಂಗ್ ಆಫ್ ಕೆಪಾಸಿಟರ್, ಸೀರೀಸು ಪ್ಯಾರಲಲ್ ಮಾಡಿದ್ವಿ. ಅದೇ ರೀತಿ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್, ಗ್ರೂಪಿಂಗ್ ಆಫ್ ರೆಸಿಸ್ಟರ್ಸ್, ಸೀರೀಸ್ ಆ್ಯಂಡ್ ಪ್ಯಾರಲಲ್ ಮಾಡಿದ್ವಿ. ಅದಕ್ಕೆ ಫಾರ್ಮುಲಾ ಕೂಡ ಮಾಡಿದ್ವಿ. ಸೊ ಈಗ ಕಾಂಬಿನೇಷನ್ ಆಫ್ ಸೆಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೆಲ್ಸ್ ಅನ್ನು ಕನ್ಸಿಡರೇಷನ್ ಇಟ್ಕೊಳ್ಳೋಣ. ಕಾಂಬಿನೇಷನ್ ಆಫ್ ಸೆಲ್ಸ್ ಆರ್ ಗ್ರೂಪಿಂಗ್ ಆಫ್ ಸೆಲ್ಸ್. ಸೆಲ್ಸ್ ಅಂತಂದ್ರೆ ಮತ್ತೆ ನೀವು ಟೆಲಿಫೋನ್ ಅಂತ ಅನ್ಕೊಂಡ್ರಿ. ಫೋನ್ ಮೊಬೈಲ್ ಫೋನ್ ಅಲ್ಲ, ಇಟ್ ಇಸ್ ಬ್ಯಾಟ್ರಿ. So cell, which is a device, provides the potential difference for the electric circuit. ಎಲೆಕ್ಟ್ರಿಕ್ ಸರ್ಕ್ಯೂಟ್ಗೆ ಪೊಟೆನ್ಷಿಯಲನ್ನು ಪ್ರೊವೈಡ್ ಮಾಡುತ್ತದೆ. ಕೆಮಿಕಲ್ ಸೆಲ್ ಇರ್ಬೋದು, ಎಲೆಕ್ಟ್ರೋಲೈಟಿಕ್ ಸೆಲ್ ಇರ್ಬೋದು. ಎಲೆಕ್ಟ್ರೋಲೈಟಿಕ್ ಸೆಲ್ ಯೂಸ್ ಮಾಡ್ತೀವಿ, ಕೆಮಿಕಲ್ ಸೆಲ್ ಯೂಸ್ ಮಾಡ್ತೀವಿ, ಬ್ಯಾಟ್ರೀಸ್ ಯೂಸ್ ಮಾಡ್ತೀವಿ, ಡ್ರೈ ಬ್ಯಾಟ್ರೀಸ್ ಯೂಸ್ ಮಾಡ್ತೀವಿ. ನೀವು ಸೆಲ್ ಯೂಸ್ ಮಾಡ್ತೀರಲ್ಲ ರಿಮೋಟ್ಗೆ, ಟಿ ವಿ ರಿಮೋಟ್ಗೆ. ಸೊ ಮತ್ತು ಬೇರೆ ಬೇರೆ ಕಾಸು ಇವ್ರ ಪರ್ಪೋಸಲ್ಲಿ ಏನು ಸೆಲ್ಸ್ ಯೂಸ್ ಮಾಡ್ತೀರಾ ಆ ಸೆಲ್ಸನ್ನು ನಾವು ಕನ್ಸಿಡರೇಷನ್ಗೆ ತೊಗೊಳ್ತಾ ಇರೋದು. ಎಲೆಕ್ಟ್ರೋಲೈಟಿಕ್ ಸೆಲ್ ಇರ್ಬೋದು, ಕೆಮಿಕಲ್ ಸೆಲ್ ಇರ್ಬೋದು, ಡ್ರೈ ಸೆಲ್ ಇರ್ಬೋದು. ಓಕೆ, ಆ ಸೆಲ್, ಸಿಂಬಲ್ ಆಫ್ ಸೆಲ್ ಅವೆಲ್ಲ ಡಿಸ್ಕಸ್ ಆಗಿದೆ ಈಗ. ಓಕೆ, ಗ್ರೂಪಿಂಗ್ ಆಫ್ ಸೆಲ್ಸ್ ಅಲ್ಲಿ ದ ಫಸ್ಟ್ ಒನ್, ಸೆಲ್ಸ್ ಇನ್ ಸೀರೀಸ್. ಕ್ವಶನ್ ಏನ್ ಕೇಳ್ತಾರೆ? ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಈಕ್ವಲೆಂಟ್ ಇಕ್ವಲೆಂಟ್ ಅನ್ನಾಗಿ ಕೇಳ್ತಾರೆ. ಏನು ಕ್ವಶನ್ ಬರುತ್ತೆ ಇಲ್ಲಿ? ಕ್ವಶನ್ ಕೂಡ ಬರೆದು ಬಿಡ್ತೇನೆ. ಸೊ ಐ ಆಮ್ ಗೋಯಿಂಗ್ ಟು ರೈಟ್ ದಿ ಕ್ವಶನ್. ಸೆಲ್ಸ್ ಇನ್ ಸೀರೀಸ್ ಅಲ್ಲಿ ಕ್ವಶನ್ ಏನು ಬರುತ್ತೆ ಅಂತಂದ್ರೆ, ಸೊ ಡಿರೈವ್ ದಿ expression derive the expression for equivalent EMF equivalent EMF E and equivalent EMF and so internal resistance so internal resistance of two cells connected in series. Andre derive the expression for equivalent EMF and internal resistance of two cells connected in series. Andre series ಅಲ್ಲಿ ಕನೆಕ್ಟ್ ಆದಾಗ ನಾವು equivalent EMF ಮತ್ತು equivalent so what it is internal resistance ಅನ್ನ ಹೇಳಬೇಕು. ಓಕೆ, ಸೊ ಹಾಗಾದ್ರೆ internal resistance EMF ಅನ್ನು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? Now I am going to consider the circuit. ಸೊ ನಿಮಗೆ ಗೊತ್ತಿದೆ, this is one cell, symbol of cell ಇದೆ. ಸಿಂಬಲ್ ಆಫ್ ಸೆಲ್ ಹೇಗೆ ಬರೆಯೋದು ಅಂತ ಹೇಳಿಕೊಟ್ಟಿದ್ದೀನಿ. ಸೊ ಆ್ಯಂಡ್ ಇಟ್ ಈಸ್ ರೆಸಿಸ್ಟರ್, ಸ್ಮಾಲ್ ರೆಸಿಸ್ಟೆನ್ಸ್, ಇಂಟರ್ನಲ್ ರೆಸಿಸ್ಟೆನ್ಸ್, ಆ್ಯಂಡ್ ಇಟ್ ಈಸ್ ವಿ ಆರ್ ಕನ್ಸಿಡರ್ ಲೈಕ್ ದಿಸ್. ಇಟ್ ಈಸ್ ಪಾಸಿಟಿವ್, it is negative, and you can consider internal EMF is E1 and internal resistance of first cell is R1. Internal resistance R1 EMF, and I am going to consider one more cell. That is one more cell. The internal resistance ಈ ರೀತಿ. Okay, so this is a point E, and here we are considering internal resistance epsilon naught 2, sorry E2, and EMF E2 and internal resistance R2. Current drawn from both the cell is to be I. ಸೊ ಇದು ಕ್ಲೋಸ್ಡ್ ಸರ್ಕ್ಯೂಟ್ ಆಯಿತು ಅಂತಂದರೆ ಕರೆಂಟ್ ಹಿಂಗೆ ಡ್ರಾನ್ ಆಗ್ತಾ ಇರುತ್ತೆ. ಕ್ಲೋಸ್ ಸರ್ಕ್ಯೂಟ್ ಆಗಬೇಕು. ನಾನು ಅದು ಬರೀತಾ ಇಲ್ಲ, ಜಸ್ಟ್ ಆಗಿ ಬರ್ತದೆ. ಸೊ ಪೊಟೆನ್ಷಿಯಲ್ ಅಕ್ರಾಸ್ ಫಸ್ಟ್ ಸೆಲ್ V1 ಅಂತ ಅಂದ್ಕೊಳ್ತೀನಿ, ಪೊಟೆನ್ಷಿಯಲ್ ಅಕ್ರಾಸ್ ಸೆಕೆಂಡ್ ಸೆಲ್ V2 ಅಂತ ಅಂದ್ಕೊಳ್ತೀನಿ. ಸೊ ಇದು ಪೊಟೆನ್ಷಿಯಲ್ ಅಕ್ರಾಸ್ ಫಸ್ಟ್ ಸೆಲ್ ಆ್ಯಂಡ್ ಪೊಟೆನ್ಷಿಯಲ್ ಅಕ್ರಾಸ್ ಸೆಕೆಂಡ್ ಸೆಲ್. ಫಸ್ಟ್ ಸೆಲ್ ಮತ್ತು ಸೆಕೆಂಡ್ ಸೆಲ್ನ ನಾನು ಕನ್ಸಿಡರೇಷನ್, ಇದು V1, ಇದು V2 ನಿಮಗೆ ಗೊತ್ತಾಯಿದೆ, V1 ಆ್ಯಂಡ್ V2 ಅಂತ. ಸೊ ಈ ಒನ್ ಪಾಯಿಂಟ್. ಸೊ ಈಗ ಅಂದರೆ ವಿ ಎ ಮತ್ತು ವಿ ಬಿ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ನಾವು ಕನ್ಸಿಡರ್ ಮಾಡಬೇಕು.
ನಿಮಗೆ ಗೊತ್ತೇ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ಇ ಎಮ್ ಎಫ್. ಇ ಎಮ್ ಎಫ್ ಅಂದ್ರೆ ಏನಂತ ಗೊತ್ತಿದೆ. ಇ ಎಮ್ ಎಫ್ ಆಫ್ ಸೆಲ್ ಅಂದ್ರೆ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಸೆಲ್ ವೆನ್ ಕರೆಂಟ್ ಈಸ್ ವೆನ್ ನೋ ಕರೆಂಟ್ ಈಸ್ ಡ್ರಾನ್ ಫ್ರಮ್ ದಟ್ ಸೆಲ್. ಕರೆಂಟ್ ಡ್ರಾನ್ ಆಗಬೇಕಾದಾಗ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರಿತೀವಿ. ಇಲ್ಲಿ ಕರೆಂಟ್ ಡ್ರಾನ್ ಆಗ್ತಾ ಇದೆ, ಅದಕ್ಕೆ ನಾವು ಈ ರೀತಿ ಕನ್ಸಿಡರೇಷನ್ಗೆ ತಗೊಂಡಿದ್ದೀವಿ. ಓಕೆ, ಇಲ್ಲಿ across this you can name this as to be V1, across this you can name this as to be V2. So across this V1, across this V1, so across this cell V2, across this cell V2 ಅಂತ ಬೇಕಾದ್ರೆ ನಾವು. ಓಕೆ, ಸೊ ಇದರದ್ದು ಈಕ್ವಲೆಂಟ್ ಸೆಲ್ ಅನ್ನ ನಾನು ಬರೀಬೇಕು. ಈಕ್ವಲೆಂಟ್ ಸೆಲ್ ಅನ್ನ ಈ ರೀತಿಯಾಗಿ ಕನ್ಸಿಡರ್ ಮಾಡಿ. ಈಕ್ವಲೆಂಟ್ ಸೆಲ್ ಅಂದ್ರೆ ಗೊತ್ತೇ ಇದೆ ನಿಮಗೆ ಏನಂತಂದ್ರೆ, ಆಲ್ರೆಡಿ ಹೇಳಿರ್ತೀನಿ. ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅಲ್ಲಿ, ಈಕ್ವಲೆಂಟ್ ಕೆಪಾಸಿಟೆನ್ಸ್ ಅಲ್ಲಿ ಹೇಳಿದ್ದೀನಿ. ಅಂದರೆ ಸಿಂಗಲ್ ಸೆಲ್ ವಿಚ್ ಪ್ರೊವೈಡ್ಸ್ ದಿ ಸೇಮ್ ವ್ಯಾಲ್ಯೂ ಆಫ್ ಇ ಎಮ್ ಎಫ್ ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಸ್ ದಟ್ ಆಫ್ ದಿ ಕಾಂಬಿನೇಷನ್. ಅಂದರೆ ಇವೆರಡು ಸೇರಿದರೆ ಎಷ್ಟು ವ್ಯಾಲ್ಯೂ ಇ ಎಮ್ ಎಫ್ ಬರುತ್ತಲ್ಲ ಅದು ಈ ಸೆಲ್ ಕೊಡುತ್ತೆ. ಇವೆರಡು ಇಂಟರ್ನಲ್ ರೆಸಿಸ್ಟೆನ್ಸ್ ಸೇರಿದರೆ ಅದು ಅಷ್ಟು ಕೊಡುತ್ತೆ. ಅದಕ್ಕೆ ಈಕ್ವಲೆಂಟ್ ಅಂತ ಕರಿತೀವಿ ಸೇಮ್ ಕೊಡೋದಕ್ಕೆ. ಸೊ ಹಿಯರ್ ಇಟ್ ಈಸ್ ಈಕ್ವಲೆಂಟ್ and it is EMF and it is internal resistance positive negative. and ಇಲ್ಲಿ ಕೂಡ ಕರೆಂಟ್ ಐ ಎ ಸೇಮ್ ಕರೆಂಟ್ ಡ್ರಾನ್. ಇದು ಎಷ್ಟು ಕರೆಂಟ್ ಕೊಡುತ್ತೆ, ಇದು ಕಾಂಬಿನೇಷನ್ ಎಷ್ಟು ಪ್ರೊವೈಡ್ ಮಾಡುತ್ತೆ ಅಷ್ಟು ಪ್ರೊವೈಡ್ ಮಾಡುತ್ತೆ. ಅದಕ್ಕೆ ಈಕ್ವಲೆಂಟ್ ಸೆಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನೋ, ಓಕೆ, ಸೊ ಯಾರ್ ಯು ಆರ್ ಕನ್ಸಿಡರ್ ಲೈಕ್ ದಿಸ್. ಓಕೆ, two cells were connected in series as shown in this figure having internal resistance R1 and R2. so now make a simple explanation. Consider two cells connected, two cells of EMF E1 and E2, E1 and E2 having internal resistance, having internal resistance R1 and R2 respectively, connected in series, as shown in figure. Now we are consider terminal potential difference. Terminal potential difference ಅಂದ್ರೆ across this cell, across the terminals of this cell, first cell and second cell. Terminal potential difference, terminal potential difference across first cell, across first cell ಅಲ್ಲಿ across first cell terminal potential difference ಅನ್ನು ಬರೀಬೇಕು. terminal potential difference that is denoted as V1 is equals to V1 ಯಾವಾಗಲೂ ಲೆಸ್ ದೆನ್ E1 ಇರುತ್ತೆ. ಅದಕ್ಕೆ ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್ ಏನಾಗಿರುತ್ತೆ, ದಟ್ ಈಸ್ E1 ಆಗಿರುತ್ತೆ. ದಟ್ ಈಸ್ E1 ಮೈನಸ್ ಪ್ರೀವಿಯಸ್ಲಿ ನಾನು ರಿಲೇಷನ್ ಬಿಟ್ವೀನ್ ಇ ಎಮ್ ಎಫ್ ಅಂಡ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ರಿಲೇಷನ್ಶಿಪ್ ಐತೆ, ಅದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ವಿ ಈಸ್ ಈಕ್ವಲ್ಸ್ ಟು ಇ ಮೈನಸ್ ಐ ಇಂಟು ಆರ್ ಆಗಿರುತ್ತೆ. ಅದನ್ನು ಇಲ್ಲಿ ನಾನು ವಿ ಈಸ್ ಈಕ್ವಲ್ಸ್ ಟು E1 ಮೈನಸ್ ದಟ್ ಈಸ್ ಡ್ರಾನ್ ಆಗ್ತಾ ಇರ್ತಕ್ಕಂಥ ಕರೆಂಟ್ ಐ ಇದೆ, ದಟ್ ಈಸ್ ಐ ಇಂಟು R1, ಐ ನಾಟ್ I1, ಐ ಇಂಟು R1. So ಇದು ಕನ್ಸಿಡರ್ ಮಾಡೋದು. You call this as to be one equation. Okay. The next, similarly for second cell. So terminal potential difference, terminal PD, PD and potential difference PD across second cell, across second cell, that is V2 is equal to, what is the formula? So V2 is equals to ಹೇಳಿ ನೀವು ನೋಡೋಣ, just that is E2 minus I into R2, so ಇದನ್ನ equation 2 ಅಂತ. ಈಗ
ಇವು ಎರಡು V1 and V2 ಸಿಕ್ತು. ಟೋಟಲ್ ಪೊಟೆನ್ಷಿಯಲ್ ಅಕ್ರಾಸ್ ದಿ ಕಾಂಬಿನೇಷನ್ ಆಗುತ್ತಾ V1 ಪ್ಲಸ್ V2 ಆಗಿಬಿಡುತ್ತೆ. V1 ಪ್ಲಸ್ V2 ಅಥವಾ ಅಟ್ ದಿಸ್ ಪಾಯಿಂಟ್ ಮಾಡಿದ್ರೆ ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗುತ್ತೆ, ಇದು VA ಅಂಡ್ ಇದು VC ಅಂದ್ರೆ VA ಮೈನಸ್ VC ಅಥವಾ ಇಲ್ಲಿ V1 ಪ್ಲಸ್ V2 ಆಗಿಬಿಡುತ್ತೆ. ಟೋಟಲ್ ಪೊಟೆನ್ಷಿಯಲ್ ಎಷ್ಟಾಗುತ್ತೆ. ಓಕೆ, ನೆಕ್ಸ್ಟ್ ಟರ್ಮಿನಲ್ PD ಅಥವಾ PD ಅಕ್ರಾಸ್ ದಿ ಕಾಂಬಿನೇಷನ್. Potential difference ಅಂದ್ರೆ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಲ್ಲ. PD across the combination is given by V is equals to V1 plus V2. You call this as to be 3. So now you substitute 1 and 3 in equation 3. 1 and 2 ಅನ್ನ equation 3 ಅಲ್ಲಿ substitute ಮಾಡಿದಾಗ ಏನು ಬರುತ್ತೆ? So just we have to consider. ಏನು ಬರುತ್ತೆ ನೋಡಿ. ಸೊ ಇದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ. ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸೊ ಹಿಯರ್ V is equals to, that is V is equals to V1 is E1 ಅಥವಾ epsilon 1 E1 minus I into R1 and plus E2 minus I into R2. ಇಲ್ಲಿ ಏನ್ ಮಾಡ್ತೀನಿ? ಸೊ ದಟ್ ಈಸ್ V is equal to E1 ಪ್ಲಸ್ E2 ಬರ್ಕೊಳ್ತೀನಿ. ಇಲ್ಲಿ ಈ ಟರ್ಮ್ ಇಂದ I ಕಾಮನ್ ಆಗುತ್ತೆ, ಮೈನಸ್ I ಇಂಟು R1 ಪ್ಲಸ್ R2 ಆಗುತ್ತೆ. ಎಸ್, ಗೆಟಿಂಗ್ ಮೈ ಪಾಯಿಂಟ್. ಓಕೆ ನೋಡಿ, R1 ಪ್ಲಸ್ R2 ಆಗಿಬಿಡ್ತು. ಈಗ ನಾನು ಇಲ್ಲಿ V is equals to, ಇದು ಒಂದು ಫಾರ್ಮುಲಾ ಆಯಿತು. ಸೊ ಅಂಡ್ ಹಿಯರ್ ವಿ ಕ್ಯಾನ್ ಕನ್ಸಿಡರ್ ದಿಸ್ ಆಸ್ ಟು ಬಿ ಸೊ equation that is 4. equation 4 ಬಂದ್ವಿ ನಾವು, ಅಂದ್ರೆ ಈಗ ಟೋಟಲ್ ಸಿಗ್ತದೆ. The next from equivalent cell we are going to be consider. From equivalent cell, so that is from equivalent cell ಅಲ್ಲಿ ಏನಾಗುತ್ತೆ? So from equivalent cell potential PD across this equivalent cell PD V ಆಗಿರುತ್ತೆ, ಸೇಮ್ V. ಈ ಕಾಂಬಿನೇಷನ್ ಎಷ್ಟಿರುತ್ತೆ ಅಷ್ಟೇ ಇದು ಪ್ರೊವೈಡ್ ಮಾಡುತ್ತೆ. ಅದಕ್ಕೆ ಸೊ ದಟ್ ಈಸ್ V is equal to, that is E equivalent minus I into R equivalent. You call this as to be 5. This is from equivalent cell. You compare 3, 4 and 5. 4 ಮತ್ತು 5 ಅನ್ನು ಕಂಪೇರ್ ಮಾಡಿ. ಸೊ by comparing equation 4 and 5, by comparing the equation 4, 5, V equal to V, E equivalent to E1 plus E2. EMF ಸಿಕ್ತು ನಮಗೆ. ಅಂದ್ರೆ E equivalent is equals to E1 plus E2 1, and I equal to I, and R equivalent is equals to that is R1 plus R2. E equivalent E1 plus E2, R equivalent to R1 plus R2 ಆಗುತ್ತೆ. ಓಕೆ, ಲೆಟ್ಸ್ ಕನ್ಸಿಡರ್ ಲೈಕ್ ದಿಸ್. ಓಕೆ, ಈಗ ಇವು ಎರಡನ್ನು ನಾವು ಏನಂತ ಕನ್ಸಿಡರ್ ಮಾಡ್ತೀವಿ? ಇಟ್ ಈಸ್ ಅ ಸ್ಟ್ಯಾಂಡರ್ಡ್ ಇಕ್ವೇಶನ್ ಟು ಕ್ಯಾಲ್ಕುಲೇಟ್ ದಿ ಈಕ್ವಲೆಂಟ್ EMF when they are considered two cells in series. When you consider the same two cells in series, the internal resistance is R is equals to 1. So for n cells, note that is for n cells, n number of cells ittandre, for n cells what is the formula? These two formulas, that is E equivalent ಏನಾಗುತ್ತೆ for n cells ಗೆ E1 plus E2 plus and so on plus En.
ಸೊ ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಏನಾಗುತ್ತೆ, ಆರ್ ಈಕ್ವಲೆಂಟ್ ಈಸ್ ಈಕ್ವಲ್ಸ್ ಟು ದಟ್ ಇಸ್ R1 ಪ್ಲಸ್ R2 ಪ್ಲಸ್ ಅಂಡ್ ಸೋ ಆನ್ ಪ್ಲಸ್ ಅಪ್ ಟು ದಟ್ ಇಸ್ Rn. ಇವೆರಡು ಇದು ಸೊ ಗ್ರೂಪಿಂಗ್ ಆಫ್ ಸೆಲ್ಸ್ ಅಲ್ಲಿ ಸೀರೀಸ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಫಾರ್ಮುಲಾಸ್, ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದಿಸ್ ವಿಲ್ ಬಿ ಆಸ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ಗೆ 5 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಒಂದು ಕ್ವಶನ್. 5 ಮಾರ್ಕ್ಸ್ಗೆ ಇಂಪಾರ್ಟೆಂಟ್. 5 ಮಾರ್ಕ್ಗೆ ಟೇಕ್ ಡೌನ್ ದಿಸ್ ಆರ್ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ಶಾಟ್ ಅನ್ನೋದು ತೋಳಿ ಅವ್ರು ಬರ್ಕೋ. Can I rub this? Next we are going to discuss about parallel combination ಅನ್ನ ನಾವು ಡಿಸ್ಕಸ್ ಮಾಡ್ತೀವಿ. Okay, cells in parallel. Next, parallel combination. So parallel combination ನೋಡೋಣ. So derive the expression for equivalent EMF and internal resistance of two cells connected in parallel. The question will be asked like this. Okay. ಸೊ ಈಗ ನಾನು 2 ಸೆಲ್ಸ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಒಂದು ಸೆಲ್ಲು ಈ ರೀತಿ ಆಗಿದೆ, ದಟ್ ಈಸ್ EMF E1 ಇರುತ್ತೆ, ಇಂಟರ್ನಲ್ ರೆಸಿಸ್ಟೆನ್ಸ್ R1 ಇರುತ್ತೆ. ಇದು ಒಂದನೇ ಸೆಲ್. ಪ್ಯಾರಲ್ ಆಗಿ ಕನೆಕ್ಷನ್ ಮಾಡಬೇಕಲ್ಲ, ನಿಮ್ಗೆ ಗೊತ್ತಿದೆ ಪ್ಯಾರಲ್ ಆಗಿ ಹೇಗೆ ಕನೆಕ್ಟ್ ಮಾಡೋದು ಅಂದರೆ 2 ಪಾಸಿಟಿವ್ ಎಂಡನ್ನ ಕೂಡಿಸೋದು, 2 ನೆಗೆಟಿವ್ ಎಂಡನ್ನ ಕೂಡಿಸೋದು ಸೆಲ್ಸ್ದು. ಯಾಕಂದ್ರೆ ನಾವು ಆಲ್ರೆಡಿ ವಿ ಆರ್ ಫೆಮಿಲಿಯರ್ ವಿತ್ ದಿ ಕಾಂಬಿನೇಷನ್ ಆಫ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ in the discussion of what it is, capacitance in series and capacitance in parallel. We have discussed in the second chapter, electric potential and capacitance, where we thought equivalent capacitance of capacitors when they are connected in series and when they are connected in parallel. We have discussed both cases, and also we have discussed the same thing for resistors combination. The combination will be discussed for the resistors also. ಈಗ ಸೆಲ್ಸ್ಗೆ ಅಷ್ಟೇ. ಇದರದ್ದು EMF ನಾನೇನಂತ ಅನ್ಕೊಳ್ತೀನಿ, ದಿಸ್ ಇಸ್ E1 ಅಂತ ಅನ್ಕೊಳ್ತೀನಿ, ಇಂಟರ್ನಲ್ ರೆಸಿಸ್ಟೆನ್ಸ್ R1 ಅಂತ ಅನ್ಕೊಳ್ತೀನಿ. ಸೊ ಆ್ಯಂಡ್ ಸಿಮಿಲರ್ಲಿ ಒನ್ ಮೋರ್ ಸೆಲ್ ಅನ್ನ ನಾನು ಕನ್ಸಿಡರೇಷನ್ ತೋರ್ತೀನಿ. ದ ಒನ್ ಮೋರ್ ಸೆಲ್, ಇದಕ್ಕೆ ಇಂಟರ್ನಲ್ ರೆಸಿಸ್ಟೆನ್ಸ್ ಏನಿರುತ್ತೆ R2 ಆಗಿರುತ್ತೆ. ಓಕೆ, ಇದು EMF ಬಂದ್ಬಿಟ್ಟು E2 ಆಗಿರುತ್ತೆ. ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು R2 ಆಗಿರುತ್ತೆ. ಇವು ಎರಡನ್ನು ನಾವು ಈಗ ಜಾಯಿನ್ ಮಾಡ್ತೀವಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಸೊ 2 ಪಾಸಿಟಿವ್ ನೆಗೆಟಿವ್ ಟರ್ಮಿನಲ್ ಜಾಯಿನ್ ಮಾಡೋದಷ್ಟೇ. ಆ್ಯಂಡ್ ಇಲ್ಲಿ ಸೊ ಟರ್ಮಿನಲ್ಸ್ ತೋರಿಸೋದಷ್ಟೇ. ಇಲ್ಲಿ ಹೋದ್ರೆ ಟರ್ಮಿನಲ್ ಕಾಂಬಿನೇಷನ್. ಓಕೆ, ಈಗ ಕರೆಂಟು E1 ಇಂದ ಅಂದರೆ ಸೆಲ್ ಆಫ್ E1 ಏನಿದೆಯಲ್ಲ ಅದರಿಂದ ಕರೆಂಟ್ ಎಷ್ಟು ಡ್ರಾನ್ ಆಗುತ್ತೆ ಅಂತಂದ್ರೆ I1 ಡ್ರಾನ್. ಸೇಮ್ ಕರೆಂಟ್ ಇರೋದಿಲ್ಲ, ಕರೆಂಟ್ ಡಿಫ್ರೆಂಟ್ ಇರುತ್ತೆ, ಬಟ್ ಪೊಟೆನ್ಷಿಯಲ್ ನೋಡ್ರಿ, ಈ ಪಾಯಿಂಟ್ ಇವೆರಡು ಪಾಯಿಂಟ್ ಇಕ್ಯೂ ಪೊಟೆನ್ಷಿಯಲ್ ಪಾಯಿಂಟ್, ಇವೆರಡು ಇಕ್ಯೂ ಪೊಟೆನ್ಷಿಯಲ್ ಪಾಯಿಂಟ್. ಹಾಗಾಗಿ ಪೊಟೆನ್ಷಿಯಲ್ ಇಲ್ಲೆಲ್ಲರ ಸೇಮ್ ಇರುತ್ತೆ, ಇಲ್ಲಿ ಎಲ್ಲ ಕಡೆ ಸೇಮ್ ಇರುತ್ತೆ.
ಹಾಗೆ potential across first cell and potential across second cell, terminal potential differences are same. There is no change in terminal potential differences across first cell and second cell when they are connected in parallel, not in series. When you connected in series, that is terminal potential difference, it is different for first cell and second cell. But here the potential common potential point ಬರೋದ್ರಿಂದ ಇಷ್ಟು ಇದೆಲ್ಲ ಕಾಮನ್ ಪೊಟೆನ್ಷಿಯಲ್ ಪಾಯಿಂಟ್ಸ್ ಆಗಿರುತ್ತೆ, ಇದು ಕಾಮನ್ ಪೊಟೆನ್ಷಿಯಲ್ ಪಾಯಿಂಟ್ಸ್ ಆಗಿರುತ್ತೆ. ಹಾಗಾಗಿ ಪೊಟೆನ್ಷಿಯಲ್ ಅಕ್ರಾಸ್ ಫಸ್ಟ್ ಸೆಲ್ ಅಂಡ್ ಸೆಕೆಂಡ್ ಸೆಲ್ ಸೇಮ್ ಆಗಿರುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಿರತಕ್ಕಂಥ ವಿಚಾರನೆ. ಸೊ ಇಲ್ಲಿ ಏನಂತಂದ್ರೆ ಈಗ ಕಾಂಬಿನೇಷನ್ ಸೆಲ್ ಕರೆಂಟ್ ಡ್ರಾನ್ I1 ಆಗುತ್ತೆ, ಇಲ್ಲಿ ಬಂದ್ಬಿಟ್ಟು E2 ಇಂದ ಸೆಲ್ ಸೆಕೆಂಡ್ ಸೆಲ್ ಇಂದ ಸೊ I2 ಡ್ರಾನ್ ಆಗುತ್ತೆ. ಇವೆರಡು ಸೇರಿ ಈ ಪಾಯಿಂಟ್ ಹತ್ರ ಬಂತಂದ್ರೆ ಎರಡು ಸೇರಿ ಕರೆಂಟ್, ಟೋಟಲ್ ಕರೆಂಟ್ I ಆಗುತ್ತೆ. I is equals to ಟೋಟಲ್ ಕರೆಂಟ್ ಡ್ರಾನ್ ಫ್ರಮ್ ದಿ ಕಾಂಬಿನೇಷನ್ I is equals to I1 plus I2 ಅಂತ ಸಿಂಪಲ್ ಆಗಿರುತ್ತೆ. ಸೊ ಇಲ್ಲಿ ಈಕ್ವಲೆಂಟ್ ಸೆಲ್ ಕಾಮನ್ ಆಗಿ ನಾವು ಇದೇ ರೀತಿಯಾಗಿ ಬರಿತೀವಿ. ದೇರ್ ಇಸ್ ನೋ ಚೇಂಜಸ್ ಇನ್ ಈಕ್ವಲೆಂಟ್ ಸೆಲ್. ಈಕ್ವಲೆಂಟ್ ಸೆಲ್ ಅಲ್ಲಿ ಯಾವುದೇ ಚೇಂಜಸ್ ಇರೋದಿಲ್ಲ. ನಾನು ಈ ಕನ್ಸಿಡರ್ ಟೂ ಸೆಲ್ಸ್ ಆಫ್ EMF E1 and E2 having internal resistance R1 and R2 respectively connected in parallel. Connected in parallel as shown in figure. As shown in figure. ಈ ರೀತಿಯಾಗಿ ಇರ್ತಕ್ಕಂಥ. ಈಗ ನಾನು ನೋಡ್ರಿ, ಸೊ ಈಗೇನು ಮಾಡೋದು, ಕಾಂಬಿನೇಷನ್ ಆಫ್ ಸೆಲ್ಸ್ ಅಲ್ಲಿ ಪ್ಯಾರಲಲ್ಗೆ ಫಾರ್ಮುಲಾ ಮಾಡೋದು. ಫಸ್ಟ್ ವಿ ಆರ್ ಕನ್ಸಿಡರ್ PD ಅಕ್ರಾಸ್ ಫಸ್ಟ್ ಸೆಲ್. PD ಅಕ್ರಾಸ್ ಫಸ್ಟ್ ಸೆಲ್ V1 ಅನ್ಕೊಳಂಗಿಲ್ಲ, ಸೇಮ್ ಅನ್ಕೊಂಡಿದೀವಿ. ಸೇಮ್ ಅನ್ಕೊಂಡಿರೋದ್ರಿಂದ ಆ ರೀತಿ PD ಅಕ್ರಾಸ್ ಟರ್ಮಿನಲ್ PD. ಸೊ ದಟ್ ಈಸ್ ಟರ್ಮಿನಲ್ PD ಅಕ್ರಾಸ್ ಫಸ್ಟ್ ಸೆಲ್ ಅಕ್ರಾಸ್ ಎಷ್ಟಿದೆ ಟರ್ಮಿನಲ್ PD. ಟರ್ಮಿನಲ್ PD V ಸೇಮ್ that is V is equals to that is E1 minus I1 into R1. ನನಗೆ ಸೊ ವಿಚ್ ಇಂಪ್ಲಾಯ್ಸ್ ವಿ ನೀಡ್ ಎ ರಿಲೇಷನ್, I1 ರಿಲೇಷನ್ ಬೇಕಾಗಿದೆ. ಸೊ ಡೈರೆಕ್ಟ್ ಆಗಿ ಬರೀತೀನಿ, ದಟ್ ಇಸ್ I1 ಈಸ್ ಈಕ್ವಲ್ಸ್ ಟು, ಇದು ಈ ಕಡೆ ತಗೊಂಡಾಗ V ಆ ಕಡೆ ಹೋಗುತ್ತೆ. ಸೊ ಆ ಕಡೆ ಹೋದಾಗ ಈಗ ನೋಡ್ರಿ ನೀವು ಹೆಂಗಾಗುತ್ತೆ, ಈ I1 R1 ಈ ಕಡೆ ತಗೊಳ್ತೇನೆ, I1 R1 ಈ ಕಡೆ ತಗೊಳ್ತೀನಿ. ಸೊ V ಆ ಕಡೆ ಕಳಿಸಿದ್ರೆ E ಮೈನಸ್ V1 ಆಗುತ್ತೆ. ದಟ್ ಈಸ್ E1 ಮೈನಸ್ V ಆದಾಗ R1 ಏನಾಗುತ್ತೆ, ಡಿವೈಡ್ ಆಗುತ್ತೆ. ಆಗ E1 ಡಿವೈಡೆಡ್ ಬೈ R1 and minus V divided by that is R1. E divided by, so V divided by R1 ಆಗುತ್ತೆ. ಇದನ್ನ ಒಂದನೇ ಈಕ್ವೇಶನ್ ಅಂತ ಅನ್ಕೋಣ. ಹೆಂಗದು ಗೊತ್ತಾಗ್ತದೆ ತಾನೆ, ಇಲ್ಲಿ ನೋಡ್ರಿ. ಸೊ V is equals to ಇದು ಫಾರ್ಮಲ್ V ಐತಲ್ಲ, ಇದನ್ನ ಹೇಗೆ ಬರ್ದೆ ನಾನು, ಸೊ ಡೈರೆಕ್ಟ್ ಆಗಿ ಬರ್ಕೊಂಡಿದ್ದೇನೆ ಅಷ್ಟೇ. ಏನು ಬರೀತಿದ್ದೇನೆ ನೋಡಿ ಇಲ್ಲಿ, V ಅಂತಂದ್ರೆ ದಟ್ ಇಸ್ ನನಗೆ I ಬೇಕಾಗಿದೆ. I1 R1 ಈ ಕಡೆ ತಗೊಳ್ತೀನಿ. ದಟ್ ಈಸ್ ಈಕ್ವಲ್ ಟು E1 ಮೈನಸ್ V ಬರೀತೀನಿ. E1 ಮೈನಸ್ V. I1 ಹಾಗೆ ಬರ್ಕೊಳ್ತೀನಿ. ದಟ್ ಈಸ್ E1 ಮೈನಸ್ V ಡಿವೈಡೆಡ್ ಬೈ R1 ಆಗುತ್ತೆ. ಸೊ ಇಲ್ಲಿ I1 ಈಸ್ ಈಕ್ವಲ್ಸ್ ಟು E1 ಮೈನಸ್ V ಡಿವೈಡೆಡ್ ಬೈ R1 ಆಯ್ತು, ಹೌದಾ? ಈಗ E1 ಬೈ R1, ಸೊ V ಬೈ R1. ಸೊ ಸ್ಪ್ಲಿಟ್ ಮಾಡಿದ್ದೀನಿ ಅಷ್ಟೇ. ಸೊ ಆ ರೀತಿ ಡೈರೆಕ್ಟ್ ತೊಗೊಂಡಿದ್ದೀನಿ, ಸ್ಪೇಸ್ ಆಗಬೇಕಲ್ಲ ಅದಕ್ಕೆ. ಓಕೆ, ದ ನೆಕ್ಸ್ಟ್ ಒಂದನೇ ಈಕ್ವೇಷನ್ ಆಯ್ತು. ನೆಕ್ಸ್ಟ್ ಟರ್ಮಿನಲ್ PD ಅಕ್ರಾಸ್ ಸೆಕೆಂಡ್ ಸೆಲ್ ಅಲ್ಲಿ PD ಅಕ್ರಾಸ್ ಸೆಕೆಂಡ್ ಸೆಲ್ ಪೊಟೆನ್ಷಿಯಲ್ ಟರ್ಮಿನಲ್ PD ಎಷ್ಟಾಗುತ್ತೆ, ಇದು ಟರ್ಮಿನಲ್ PD ಕಡಿಮೆ ಇರುತ್ತೆ, ಅದು ಸೇಮ್ ಆಗಿರುತ್ತೆ. ಇಲ್ಲಿ V ಆಗಿರುತ್ತೆ. ಹಾಗಾಗಿ V is equal to E2 minus that is I1 in I2 into R2, I2 into I2, so into R2, I2 into R2 ಮಾಡಿದ್ರೆ that is ಪೊಟೆನ್ಷಿಯಲ್ ಸಿಗುತ್ತೆ. ಎಲ್ಲಿ, ಸೆಲ್ ಒಳಗಡೆ ಇಂಟರ್ನಲ್ ರೆಸಿಸ್ಟೆನ್ಸ್ ಸೆಲ್ ಅಪೋಸಿಟ್ ಕರೆಂಟ್ ಇರುತ್ತಲ್ಲ ಅದು, ಅದರಿಂದ ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ಇದಕ್ಕೆ ವಿಚ್ ಇಂಪ್ಲೈಸ್ ವಿ ಆರ್ ಕನ್ಸಿಡರ್ that is I2 is equals to, ಹೇಳಿ ನೋಡೋಣ, I2 is equals to that is E2 divided by R2 minus V divided by that is R2 ಆಗುತ್ತೆ. ಇದನ್ನ ಈಕ್ವೇಶನ್ 2 ಅಂತ ಕನ್ಸಿಡರ್ ಮಾಡೋಣ. ಓಕೆ, ಇದು ಈಕ್ವೇಶನ್ 2 ಆಯಿತು. ಈಕ್ವೇಶನ್ 1 ಸಿಕ್ತು, ಈಕ್ವೇಶನ್ 2. ಈಗ I1 ನೆಕ್ಸ್ಟ್ ದಟ್ ನೆಟ್ ಕರೆಂಟ್ ಅಥವಾ ಟೋಟಲ್ ಕರೆಂಟ್ ಡ್ರಾನ್ ಫ್ರಮ್ ದಿ ಕಾಂಬಿನೇಷನ್. Now total current
total current drawn, total current drawn from the combination, ಈ ಕಾಂಬಿನೇಷನ್ ಇಂದ ಟೋಟಲ್ ಕರೆಂಟ್ ಎಷ್ಟು ಡ್ರಾನ್ ಆಗುತ್ತೆ. ಸೊ I is equals to I1 plus I2. You call this as to be 3. So just you have to substitute equation 1 and 2 in equation 3 and you will get different equations. So now I as t's barita ideni. I is equals to as t's. What is the value of I1? That is E1 divided by R1. ಇಲ್ಲಿ ಕೂಡ ನಾನು ಡೈರೆಕ್ಟ್ ಆಗಿ ಬರ್ಕೊಳ್ತಿದ್ದೀನಿ, ಯಾಕಂದ್ರೆ ಇವೆರಡನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ CR I is equals to E1 divided by R1, I1 value. So minus V by R1 plus that is E2 divided by I2 ಅಂದ್ರೆ ಇಲ್ಲೇ ಐತೆ ನೋಡಿ I2 ವ್ಯಾಲ್ಯೂ. ಸೊ E2 divided by R2 and minus that is V by R2 ಐತೆ, ಹೌದಾ. ಸೊ ಇದನ್ನ ನಾನು ಇಲ್ಲಿ ಡೈರೆಕ್ಟ್ ಆಗಿ ಬರ್ಕೊಂಡ್ಬಿಡ್ತೀನಿ, ಈ ಸ್ಟೆಪ್ಸ್ ನ ಡೈರೆಕ್ಟ್ ಆಗಿ ಬರ್ತೀನಿ. ಸೊ ಅದರ ಸಬ್ಸ್ಟಿಟ್ಯೂಟ್ ಮಾಡೋಣ ಬೇಕಾದ್ರೆ. ಸೊ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದಟ್ ಇಸ್ ಸಬ್ಸ್ಟಿಟ್ಯೂಷನ್. ಏನ್ ಮಾಡ್ತಾ ಇದ್ದೀನಿ, ಸಬ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದೀನಿ. ಏನು ಸಬ್ಸ್ಟಿಟ್ಯೂಷನ್ ಅಂತಂದ್ರೆ ಸಬ್ಸ್ಟಿಟ್ಯೂಟ್ equation 1 and 2 in 3 ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. 2 ಮತ್ತು 3 ತಗೊಂಡು ಇದರ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನೋಡ್ರಿ, ಈಗ ನನಗೆ E1 ಇವೆರಡು ಫಸ್ಟ್ ಬರ್ಕೊಂಡು I is equals to that is E1 divided by R1 plus E2 divided by R2 ಆಗುತ್ತೆ, plus E2 divided by R2. ಸೊ ಅಂಡ್ ಮೈನಸ್ ಇಲ್ಲಿ ಈ ಎರಡು ಟರ್ಮ್ ಇಂದ ಏನ್ ಕಾಮನ್ ಇದೆ, ಸೊ V ಕಾಮನ್ ಇದೆ. ದಟ್ ಇಸ್ ಮೈನಸ್ V ಇಸ್ ಕಾಮನ್ ಮಾಡಿದ್ರೆ, ಸೊ ದಟ್ ಈಸ್ ಏನ್ ಉಳಿತು ರಿಮೈನಿಂಗ್ 1 divided by R1 plus 1 divided by R2 ಉಳಿತೈತಿ ನೋಡಿ, ಹೌದಾ. ನೋಡ್ರಿ ಈ ಸ್ಟೆಪ್ ಅನ್ನ ಅಂದ್ರೆ 1 2 ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈಗ ಬಂತು. ಇದನ್ನ ನಾನು ಡೈರೆಕ್ಟ್ ಆಗಿ ಬರ್ಕೊಂಡಿರ್ತಕ್ಕಂಥದ್ದು ಅಷ್ಟೇ. ಇಲ್ಲಿ LCM ಅನ್ನ ತಗೊಳ್ಳೋಣ. LCM ತಗೊಂಡು ಸೊ ರೈಟ್ LCM ತಗೋಬಹುದು, ಆರ್ ಯು ಕ್ಯಾನ್ ರೈಟ್ ಇಟ್ ಆಸ್ ಡೈರೆಕ್ಟ್ಲಿ, ಅಥವಾ ಆರ್ ಯು ಕ್ಯಾನ್ ಟೇಕ್ ಕನ್ಸಿಡರ್ LCM ಬೇಕಾದ್ರೆ ತಗೋಬಹುದು, ಬೇಕಾದ್ರೆ LCM ತಗೋಬಹುದು. ಸೊ LCM ಅನ್ನ ತಗೋಣ. ಏನ್ LCM? ದಟ್ ಇಸ್ I as t is equals to LCM ತಗೋಬಹುದು, ಆರ್ ಯು ಕ್ಯಾನ್ ಡೈರೆಕ್ಟ್ಲಿ ಫ್ರಮ್ ಈಕ್ವಲೆಂಟ್ ಸೆಲ್ ವಿ ಹ್ಯಾವ್ ಟು ಕನ್ಸಿಡರ್ ಫ್ರಮ್ equivalent cell potential difference, terminal potential difference across equivalent cell, that is also V is equals to that is E equivalent minus I into R equivalent, so that is R equivalent. So ಹಾಗೆ ಇದಕ್ಕೆ I ವ್ಯಾಲ್ಯೂ ಬೇಕಾಗಿದೆ ನಮಗೆ. I is equals to that is E equivalent, ಇದು ಕಡೆ ಬಂದು ಪ್ಲಸ್ ಆಗುತ್ತೆ, ಮೈನಸ್ V ಅಂದ್ರೆ ಇದನ್ನು ಡಿವೈಡೆಡ್ ಬೈ ಬರೀಬಹುದು. ಸೊ E equivalent divided by R equivalent minus that is V divided by R equivalent. R equivalent ಇಲ್ಲಿತ್ತು, ಅದನ್ನು ಇಲ್ಲಿ ಹೇಗೆ ಮಾಡ್ಕೊಂಡಿದ್ದೆ ಅದೇ ರೀತಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅಂದ್ರೆ I into R equivalent ಈ ಕಡೆ ಬರುತ್ತಾ. ಸೊ ಅವಾಗ I ಅಷ್ಟೇ ಬರೆದಿದ್ದೀನ, E minus V ಆಗಿರುತ್ತೆ ಡಿವೈಡೆಡ್ ಬೈ R equivalent ಆಗಿರುತ್ತೆ. E equivalent divided by R equivalent minus V by so R equivalent ಅಂತ ಬರ್ಕೊಂಡಿದ್ದೀವಿ. So you call this as to be one more equation. That is equation 4. It is equation 5 ಅಂತ ಅನ್ಕೋಣ. So and you can call this as to be equation 4. So now compare equation 4 and 5. By comparing 4 and 5, by comparing 4 and 5, equation 4 ಮತ್ತು 5 ಅನ್ನ ಕಂಪೇರ್ ಮಾಡಿದಾಗ, ಸೊ ಐಗೆ I equivalent ಆಗುತ್ತೆ, that is E equivalent divided by R equivalent is equal to E equivalent divided by R equivalent is equals to that is E1 divided by R1 plus E2 divided by R2 ಆಗಿರುತ್ತೆ. ಒಂದನೆಯದಾಗ್ತದೆ. So the next similarly and ಇದು ಒಂದು ಫಾರ್ಮುಲಾ ಆಯಿತು. And that is V ಗೆ V equivalent 1 by R equivalent ಅಂದ್ರೆ 1 by R equivalent is equal to that is 1 divided by R1 plus 1 divided by R2 ಆಗಿದೆ.
That is 1 divided by R equivalent is equals to 1 by R1 plus 1 by R2 ಆಯಿತು. ನಾವು ಈಗ ನಮಗೆ ಆರ್ ಇಕ್ವಲೆಂಟ್ ವ್ಯಾಲ್ಯೂ ಬೇಕಂದ್ರೆ ಎಲ್ ಸಿ ಎಂ ತಗೋಬಹುದು. ಎಲ್ ಸಿ ಎಂ ತಗೊಂಡ್ರೆ ನಿಮಗೆ ಆಲ್ರೆಡಿ ಯು ಆರ್ ಆಲ್ ಫ್ಯಾಮಿಲಿಯರ್. ಆರ್ ಇಕ್ವಲೆಂಟ್ ಈಸ್ ಈಕ್ವಲ್ಸ್ ಟು ದಟ್ ಈಸ್ ಎಲ್ ಸಿ ಎಂ ಆರ್ ಒನ್ ಇಂಟು ಆರ್ ಟು ಡಿವೈಡ್ ಬೈ ಆರ್ ಒನ್ ಪ್ಲಸ್ ಆರ್ ಟು ಆಗುತ್ತೆ. ಹಾಗಾಗಿ ಇದು ರೆಸಿಪ್ರೋಕಲ್ ತಗೊಂಡಾಗ ಆರ್ ಒನ್ ಇಂಟು ಆರ್ ಟು ಡಿವೈಡೆಡ್ ಬೈ ಆರ್ ಒನ್ ಪ್ಲಸ್ ಆರ್ ಟು ಆಗುತ್ತೆ. ಈ ಫ್ಯಾಮಿಲಿಯರ್ ಹೇಳಿದ್ರೆ ಡೈರೆಕ್ಟ್ ಬರೀದು. ಎಲ್ ಸಿ ಎಂ ತಗೊಂಡು ಇದನ್ನ ರೆಸಿಪ್ರೋಕಲ್ ತಗೊಂಡ್ರೆ ಈ ರೀತಿ ಇಕ್ವೇಶನ್ ಬರುತ್ತೆ. ಹೇಗೆ ಬರುತ್ತೆ ಅಂತ ನೀವು ಚೆಕ್ ಮಾಡಿ, ಗೊತ್ತಾಗ್ತದೆ ಈಸಿ. ಸೊ ಅಂದರೆ ಇದನ್ನ ಎಲ್ ಸಿ ಎಂ ತಗೊಳ್ಳಿ. ಎಲ್ ಸಿ ಎಂ ತಗೊಂಡಾಗ ಸೊ ಆರ್ ಒನ್ ಇಂಟು ಆರ್ ಟು, ಸೊ ಅಂದರೆ ಆರ್ ಒನ್ ಪ್ಲಸ್ ಆರ್ ಟು ಡಿವೈಡ್ ಬೈ ಆರ್ ಒನ್ ಇಂಟು ಆರ್ ಒನ್. ಬಟ್ ರೆಸಿಪ್ರೋಕಲ್ ತಗೊಂಡ್ರೆ ಈ ರೀತಿ ಆಗುತ್ತೆ. ಯಾಕೆ ನೋಡ್ರಿ, 1 by R equivalent. ಸೊ ಇದನ್ನು ನಾನೇನು ಮಾಡ್ತೀನಿ, ಆರ್ ಒನ್ ಇಂಟು ಆರ್ ಟು ಎಲ್ ಸಿ ಎಂ ತೊಗೊತೀನಿ. ಆರ್ ಟು ಪ್ಲಸ್ ಆರ್ ಒನ್ ಆಗುತ್ತೆ. ಇದನ್ನು ಆರ್ ಒನ್ ಪ್ಲಸ್ ಆರ್ ಟು ಕೂಡ ಬರ್ಕೋಬೋದು. ಬರೀ ಇದನ್ನು ರೆಸಿಪ್ರೋಕಲ್ ತಗೊಂಡ್ರೆ ಆರ್ ಇಕ್ವಲೆಂಟ್ ಈಸ್ ಈಕ್ವಲ್ಸ್ ಟು ಆರ್ ಒನ್ ಇಂಟು ಆರ್ ಟು ಡಿವೈಡೆಡ್ ಬೈ ಆರ್ ಒನ್ ಪ್ಲಸ್ ಆರ್ ಟು ಆಗುತ್ತೆ. ಇಷ್ಟೇ. ಈ ರೀತಿ ಅದನ್ನು ಡೈರೆಕ್ಟ್ ಆಗಿ ನಾನು ಬರ್ಕೊಂಡಿದ್ದೀನಿ ಅಷ್ಟೇ. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಕೂಡ ಅಷ್ಟೇ ಎಲ್ ಸಿ ಎಂ ಅನ್ನು ತಗೋಬೇಕು. ಎಲ್ ಸಿ ಎಮ್ ತಗೊಂಡಾಗ ನನಗೆ, ಯಾಕಂದ್ರೆ ಈ ಈಕ್ವಲೆಂಟ್ ಬರಿತಾ ಇದ್ದೀನಿ, ಆರ್ ಈಕ್ವಲೆಂಟ್ ಹಂಗೆ ಇರಲಿ, ಇಲ್ಲಿ ಎಲ್ ಸಿ ಎಮ್ ತಗೊಳ್ತೀನಿ. ಸೊ ಬೇಕಾದ್ರೆ ಆರ್ ಈಕ್ವಲೆಂಟ್ ಹಾಗೆ ಬರೆಯೋಣ. ಸೊ ಎಲ್ ಸಿ ಎಮ್ ಏನಿದೆ ಆರ್ ಒನ್ ಇಂಟು ಆರ್ ಟು ಆಗುತ್ತೆ. ಅವಾಗ ಇ ಒನ್ ಇಂಟು ಆರ್ ಟು, ಸೊ ಇ ಒನ್ ಇಂಟು ಏನಾಗುತ್ತೆ ಆರ್ ಟು ಪ್ಲಸ್ ಇ ಟು ಇಂಟು ಆರ್ ಒನ್ ಆಗುತ್ತೆ. ಓಕೆ. ಈಗ ನಾನೇನು ಮಾಡ್ತೀನಿ, ಈ ಆರ್ ಈಕ್ವಲೆಂಟ್ ಈ ಕಡೆ ಮಲ್ಟಿಪ್ಲೈ ಮಾಡ್ತೀನಿ. ಆರ್ ಈಕ್ವಲೆಂಟ್ ಇದನ್ನು ತೆಗೆದುಬಿಡ್ತೀನಿ. ಓಕೆ, ಇಷ್ಟ. ಸೊ ಈಗ ಈ ಈಕ್ವಲೆಂಟ್ ವ್ಯಾಲ್ಯೂ ಏನಾಗುತ್ತೆ ಅಂತ ನೋಡೋಣ. ದಟ್ ಈಸ್ ಇ ಈಕ್ವಲೆಂಟ್ ಈಸ್ ಈಕ್ವಲ್ ಟು, ದಟ್ ಈಸ್ ಇದನ್ನ ಆರ್ ಈಕ್ವಲೆಂಟ್ ಇಲ್ಲಿ ತಂದು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ ಆರ್ ಒನ್ ಆರ್ ಟು ಕ್ಯಾನ್ಸಲ್ ಆಗುತ್ತೆ. ಅವಾಗ ಈ ಈಕ್ವೇಶನ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ. ಇ ಒನ್ ಸೊ ಇಂಟು ಆರ್ ಟು ಪ್ಲಸ್ ಇ ಟು ಇಂಟು ಆರ್ ಒನ್, ಹೌದಾ. ಸೊ ಡಿವೈಡೆಡ್ ಬೈ, ನೋಡ್ರಿ ಇದನ್ನ ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಆರ್ ಈಕ್ವಲೆಂಟ್ ಇದನ್ನ ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸಬ್ಸ್ಟಿಟ್ಯೂಟ್ ಮಾಡಿದ ತಕ್ಷಣ ಏನಾಗುತ್ತೆ, ಆರ್ ಒನ್ ಆರ್ ಟು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಇರ್ತಕ್ಕಂಥದ್ದು ಮತ್ತೆ ಅಲ್ಲಿ ನ್ಯೂಮರೇಟರ್. ಬಟ್ ಉಳಿದ ಏನು ಉಳಿಯುತ್ತೆ, ದಟ್ ಈಸ್ ಆರ್ ಒನ್ ಪ್ಲಸ್ ಆರ್ ಟು ಡಿನಾಮಿನೇಟರ್. ಇದು ಸ್ಟ್ಯಾಂಡರ್ಡ್ ಇಕ್ವೇಶನ್. ಇದು ಒಂದು, ಸೊ ಇದು ಒಂದು, ಇದು ಕನ್ಸಿಡರ್ ಮಾಡ್ಬೇಕು. ಸೊ ಫಾರ್ ಎನ್ ಸೆಲ್ಸ್ಗೆ ಏನಾಗುತ್ತೆ, ಸೊ 1 divided by E equivalent for n cells ಅಂದರೆ ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿತ್ತು ಅಂದರೆ ಈ ರೀತಿ, ಯಾವ ರೀತಿ ಮಾಡ್ತೀವಿ, ದಟ್ ಈಸ್ ಈ ಈಕ್ವೇಶನ್ ಇಂದ ಫಾರ್ ಎನ್ ಸೆಲ್ಸ್ಗೆ ನಾವೇನು ಮಾಡ್ತೀವಿ, ಇ ಈಕ್ವಲೆಂಟ್ ಡಿವೈಡೆಡ್ ಬೈ ಆರ್ ಈಕ್ವಲೆಂಟ್ ಈಸ್ ಈಕ್ವಲ್ಸ್ ಟು ಇ ಒನ್ ಬೈ ಆರ್ ಒನ್ ಪ್ಲಸ್ ಇ ಟು ಬೈ ಆರ್ ಟು ಪ್ಲಸ್ ಅಂಡ್ ಸೊ ಆನ್ ಪ್ಲಸ್ ಇ ಎನ್ ಡಿವೈಡೆಡ್ ಬೈ ಆರ್ ಎನ್. ಇದೇನು ಬರೀ ಅವಶ್ಯಕತೆ, ಇಲ್ಲಿ ಮುಗಿಯುತ್ತೆ ಡೆರಿವೇಶನ್. ಓಕೆ, ಟೂ ಸೆಲ್ಸ್ಗೆ ಅಂದರೆ ಫಾರ್ ಎನ್ ಸೆಲ್ಸ್ಗೆ ನಾನು ಹೇಳ್ತದೆ. ಸೊ 1 divided by ಆರ್ ಈಕ್ವಲೆಂಟ್ ಏನಾಗುತ್ತೆ, 1 by ಆರ್ ಒನ್ ಪ್ಲಸ್ 1 by ಆರ್ ಟು ಪ್ಲಸ್ ಅಂಡ್ ಸೊ ಆನ್ 1 by ದಟ್ ಇಸ್ ಆರ್ ಎನ್ ಆಗುತ್ತೆ. This is we have to consider as a combination of cells. Andre when two cells connected in parallel, the total EMF will be calculated by using this formula, and total internal resistance is connected by this formula. R equivalent ಅಥವಾ ಈ ಫಾರ್ಮುಲಾ ಇದು, ಅಥವಾ ಈ ನಂಬರ್ ಆಫ್ ಸೆಲ್ಸ್ ಜಾಸ್ತಿ ಇದ್ದಾಗ. ಓಕೆ, ಇದನ್ನು ಕೂಡ ಬರ್ಕೊಳ್ಳಿ. ಸೊ ವಿ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್, ದಟ್ ಈಸ್ KVL ಅಂಡ್ KCL, ಕ್ರೀಚಾಫ್ಸ್ ಕರೆಂಟ್ ಲಾ ಅಂಡ್ ಕ್ರೀಚಾಫ್ಸ್ ವೋಲ್ಟೇಜ್ ಲಾ ಅಂತ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಲಾಸ್ ದೋಸ್ ಟು ಆರ್. ವಿ ವಿಲ್ ಬಿ ಡಿಸ್ಕಸ್ಡ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟೇಕ್ ಡೌನ್ ಆರ್ ಯು ಕ್ಯಾನ್ ಟೇಕ್ ಸ್ಕ್ರೀನ್ಶಾಟ್. ಥ್ಯಾಂಕ್ ಯು so much.